ರಾಜ್ಯದಲ್ಲಿ ಮಳೆಯ ಅಬ್ಬರ ಮುಂದುವರೆದಿರುವಂತಹದ್ದು. ಅದರಲ್ಲೂ ಕೂಡ ಮಂಜಿನ ನಗರಿ ಮಡಿಕೇರಿಯಲ್ಲಿ ಮಳೆ ದೊಡ್ಡ ಮಟ್ಟದ ಅನಾಹುತವನ್ನೇ ಸೃಷ್ಟಿ ಮಾಡ್ತಾ ಇದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂತಹದ್ದು ಕಾವೇರಿ ನದಿ. ನದಿ ಪಾತ್ರದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಬಂಗಡೇಶ್ವರ ದೇವಾಲಯದ ಆವರಣ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಭಾಗಮಂಡಲ ಗ್ರಾಮ ಮುಳುಗಡೆಯಾಗಿ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿರುವಂತಹದ್ದು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಬಂಗಡೇಶ್ವರ ದೇವಾಲಯ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಕೊಡಗಿನಲ್ಲಿ ಅಪಾಯವನ್ನು ಮಟ್ಟದ ಮೀರಿ ಹರಿತಾ ಇರುವಂತಹದ್ದು ಕಾವೇರಿ ನದಿ. ಇನ್ನೂ ಕೂಡ ಮಳೆ ಅದೇ ರೀತಿಯ ಅಬ್ಬರವನ್ನು ಮುಂದುವರಿಸುತ್ತೆ ಅನ್ನುವಂತಹ ಮಾಹಿತಿ ಕೂಡ ಹವಾಮಾನ ಇಲಾಖೆ ಕೊಟ್ಟಿದೆ. ಹಾಗಾಗಿ ನದಿ ಪಾತ್ರದ ಜನರಲ್ಲಿ ಜೊತೆಗೆ ಮಡಿಕೇರಿಯ ನಿವಾಸಿಗಳಲ್ಲಿ ಸಹಜವಾಗಿಯೇ ಆತಂಕ ಕೂಡ ಮನೆ ಮಾಡಿದೆ. ಎಲ್ಲಿದ್ಯಾ? ಯಾವಾಗ ಬಂದೆ? ಹೋಗೋದು ನಿರಂತರವಾಗಿ ಮಳೆ ಸುರಿತಾ ಇದೆ. ಅದರ ಪರಿಣಾಮ ನದಿಗಳು ಉಕ್ಕಿ ಹರಿತಾ ಇರುವಂಥ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಚಿಕ್ಕಮಗಳೂರಿನಲ್ಲಿ ಭದ್ರೆಯ ಆರ್ಭಟ ಜೋರಾಗಿದೆ. ಹೆಬ್ಬಾಳೆ ಸೇತುವೆಯಲ್ಲಿ ಕೊಚ್ಚಿ ಹೋಗಿದೆ ಹಸುವೊಂದು. ದಡ ತುಸು ದೂರದಲ್ಲಿಯೇ ಇದ್ದಾಗ ನದಿಗೆ ಹಸುವೊಂದು ಬೀಳುತ್ತೆ. ಸೇತುವೆಯ ಮೇಲೆ 2 ರಿಂದ 3 ಅಡಿ ಎತ್ತರದಲ್ಲಿ ನೀರು ಹರಿತಾ ಇರುವಂಥದ್ದು. ಇದು ಚಿಕ್ಕಮಗಳೂರಿನಲ್ಲಿ ಮಳೆ ತಂದಂತಹ ಅವಾಂತರ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಮೂಕ ಪ್ರಾಣಿಯ ರೋಧನ ಹೇಗಿದೆ ಅಂಥೇಳಿ. ನೀರಿನಲ್ಲಿ ಇದ್ದಕ್ಕಿದ್ದ ಹಾಗೆ ಹಸು ಕೊಚ್ಕೊಂಡು ಹೋಗಿರುವಂತಹ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ.